ಸ್ನೇಹಿತರೆ, ಎಸ್ ಬಿ ಐನ ಒಂದು ಹೊಸ ಎ.ಟಿ.ಎಂ ರಿಸೀವ್ ಆಗಿದೆ. ಆ ಒಂದು ಎ.ಟಿ.ಎಂನ ಯಾವ ರೀತಿ ನಾವು ಓಪನ್ ಮಾಡಿ ನೋಡೋಣ, ಏನೇನು ಬರುತ್ತೆ ಅದರಲ್ಲಿ, ಯಾವ ರೀತಿ ಆ ಒಂದು ಎ.ಟಿ.ಎಂ ಬರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಓಪನ್ ಮಾಡಿ ನಾನು ತೋರಿಸ್ತೀನಿ. ನಂತರದಲ್ಲಿ ಯಾವ ರೀತಿ ಪಿನ್ ಸೆಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಇಲ್ಲಿ ಮೊದಲು ಪಾರ್ಸಲ್ನ ನಾವು ಓಪನ್ ಮಾಡಿಬಿಟ್ಟು ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಈ ಪ್ಯಾಕ್ ನೋಡ್ಬೋದು, ಈ ರೀತಿ ಬಂದಿದೆ. ಈ ಒಂದು ಪ್ಯಾಕ್ನಲ್ಲಿ ಎಸ್ ಬಿ ಐ ಅಂತ ಮೇಲ್ಗಡೆ ಬರೆದಿರುವಂಥದ್ದು, ಹಿಂದ್ಗಡೆನೂ ಕೂಡ ಎಸ್ ಬಿ ಐ ಅಂತ ಇದೆ. ಈ ಒಂದು ಪ್ಯಾಕ್ನ ನಾವು ಓಪನ್ ಮಾಡಿ ನಾವು ನೋಡೋಣ ಏನೇನು ಯಾವ ರೀತಿ ಒಂದು ಕಾರ್ಡ್ ಅದರಲ್ಲಿ ಕೊಟ್ಟಿರ್ತಾರೆ, ಮತ್ತು ಅದರೊಟ್ಟಿಗೆ ಏನೇನು ಬಂದಿರುತ್ತೆ ಮತ್ತು ಏನೇನು ಒಂದು ಡೈರೆಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಕಾರ್ಡ್ನ ಒಂದು ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಅಂದರೆ ಅದರೊಟ್ಟಿಗೆ ಕೆಲವೊಂದಿಷ್ಟು ಯೂಸರ್ ಮ್ಯಾನ್ಯುವಲ್ ಒಂದು ಬಂದಿರುತ್ತೆ, ಯಾವ ರೀತಿ ನಾವು ಎ.ಟಿ.ಎಂನ ಯೂಸ್ ಮಾಡಬೇಕು ಅನ್ನೋದನ್ನು, ಮತ್ತು ಪಿನ್ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋವಂಥ ಇನ್ಫಾರ್ಮೇಷನ್ ಕೂಡ ಆ ಒಂದು ಫಾರ್ಮ್ನಲ್ಲಿ ಬಂದಿರುತ್ತೆ. ಅದನ್ನು ನಾವು ನೋಡೋಣ, ಯಾವ್ಯಾವ ವಿಧಾನದಲ್ಲಿ ನಾವು ಪಿನ್ನನ್ನು ಸೆಟ್ ಮಾಡ್ಕೋಬೋದು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು. ನೋಡಿ, ಈ ರೀತಿ ಮೊದಲು ಒಂದು ಯೂಸರ್ ಮ್ಯಾನ್ಯುವಲ್ ಬಂದಿದೆ. ಎಸ್ ಬಿ ಐ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇದರಲ್ಲಿ ಕೊಟ್ಟಿರ್ತಾರೆ, ನೋಡ್ಬೋದು. ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಇದನ್ನು ಸೈಡ್ಗೆ ಇರ್ತೀನಿ. ನಂತರದಲ್ಲಿ ಈ ಕಡೆಗೆ ಮತ್ತೇನೇನು ಬಂದಿದೆ ಅಂತ ನೋಡೋಣ. ಒಂದು ನಿಮಿಷ, ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಫಾರ್ಮ್ ಇರುತ್ತೆ. ಈ ಫಾರ್ಮ್ನ ಒಳಗಡೆ ಕಾರ್ಡ್ ಅನ್ನೋದು ಬಂದಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟಿಕ್ ಮಾಡಿ ಕಳಿಸಿರ್ತಾರೆ, ಅಂಟಿಸಿರ್ತಾರೆ ಈ ಒಂದು ಏರಿಯಾದಲ್ಲಿ. ಈ ಒಂದು ಅಂಟಿಸಿರೋದನ್ನು ನಾವು ನಿಧಾನವಾಗಿ ತೆಗಿಬೇಕಾಗತ್ತೆ. ನೋಡ್ತಾ ಇರ್ಬೋದು, ಒಂದೇ ಒಂದು ಕಡೆ ಸ್ಟಿಕ್ನ ಹಚ್ಚಿಬಿಟ್ಟು ಗಮ್ನ ಹಚ್ಚಿಬಿಟ್ಟು ಅಂಟಿಸಿರ್ತಾರೆ. ಸ್ವಲ್ಪ ಈ ರೀತಿ ಎರಡು ಕೈಗಳಿಂದ ನೀವು ಎಳೆದ್ರೆ ಬಂದ್ಬಿಡುತ್ತೆ. ನಾನು ಒಂದೇ ಕೈಯಿಂದ ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಒಂದೇ ಕೈಯಿಂದ ನಾನು ನೋಡಿ ರಿಮೂವ್ ಮಾಡಿದ್ದೀನಿ. ಎರಡು ಕೈಯಿಂದ ತುಂಬ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು. ಇದರಲ್ಲಿ ನೋಡ್ಬೋದು, ಪಿನ್ ನಮ್ಮ ಹೆಸರು ಕೂಡ ಬಂದಿರುತ್ತೆ, ನಮ್ಮ ಹೆಸರು ಬಂದಿರುತ್ತೆ. ನಮ್ಮ ಒಂದು ಎ.ಟಿ.ಎಂ ಕಾರ್ಡ್ನ 16 ಅಂಕೆಗಳ ನಂಬರು ಹಾಗೂ ಎಕ್ಸ್ಪೈರಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಈ ರೀತಿ ಈ ಕಾರ್ಡನ್ನು ನಾವು ಓಪನ್ ಮಾಡಬಹುದು. ನಂತರದಲ್ಲಿ ಈ ಒಂದು ಪಿನ್ನನ್ನು ಯಾವ ರೀತಿ ಸೆಟ್ ಮಾಡಬೇಕು ಅಂತ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬರ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ನೀವು ಮೊದಲ ಬಾರಿಗೆ ಯಾವ ರೀತಿ ಪಿನ್ ಸೆಟ್ ಮಾಡೋದು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.